ಏ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ವಾಟ್ ಇಫ್ ಕನ್ನಡ ಎಕ್ಸ್ಪೆರಿಮೆಂಟ್ಸ್. ಹಿಂದೆ ಏನೋ ನಡೆದಿರೋದು ಸತ್ಯ, ಮುಂದೆ ಏನೋ ನಡೆಯೋದು ಸತ್ಯ. ಇದೆರಡಕ್ಕಿಂತ ನಮ್ಮ ಕಣ್ಣೆದುರುಗಡೆ ಇರೋ ಈಗ ಈ ಕ್ಷಣ ಇದು ಸತ್ಯ. ಹೋದ್ ಸರಿ ನಾವು ಒಂದು ವಿಡಿಯೋ ಮಾಡಿದ್ವಿ, ನೆನಪಿದೆ ನಿಮ್ಗೆ? ಮೈಲೇಜ್ ಚೆಕ್ ಮಾಡಿದ್ವಿ, ಅದು BS4 ಅಲ್ಲಿ. ಎಲ್ಲರೂ ಕಮೆಂಟ್ಸ್ ಮಾಡಿದ್ರಿ, BS6 ಅಲ್ಲಿ ಟ್ರೈ ಮಾಡ್ರಿ, ಮತ್ತೆ ನೀವು ತಗ್ಗು ಅದು ಇದು ರೋಡ್ ಸರಿಗಿಲ್ಲ, ಒಂದೇ ರೋಡಲ್ಲಿ ಟ್ರೈ ಮಾಡಿಲ್ಲ ನೀವು ಅಂತಂದು ಬಹಳ ಕಮೆಂಟ್ಸ್ ಮಾಡಿದ್ರಿ. ಅದಕ್ಕೆ ಇವಾಗ ನಾವು ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂತ ಇದೀವಿ. ಅದೇ ಇವಾಗ BS6 ಅಲ್ಲಿ ಮಾಡ್ಬೇಕಂತ ಇದೀವಿ. ಈ ಹಲವಾರು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವ ಕಟ್ಟ ಕಡೆಯ ಪ್ರಶ್ನೆ, ಮೈಲೇಜ್ ಎಷ್ಟು ಕೊಡುತ್ತೆ? ಅದನ್ನ ನೀವು ತಿಳ್ಕೊಳಕೋಸ್ಕರ ಈಗ ಇವನ್ BS6 ಇಂಜಿನ್ ಅಲ್ವಾ, ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಇವನಿಗೆ ಕೇಳೋಣ. ಎಷ್ಟು ಮೈಲೇಜ್ ಕೊಡುತ್ತೆ ನಿನ್ ಗಾಡಿ? 55ರಿಂದ 60 ಕೊಡುತ್ತೆ. ಆವರೇಜ್ 55 ತಗೊಂಡ್ಬಿಡೋಣ. 55 ಲೆಕ್ಕಕ್ಕೆ. ಈಗ ಪೆಟ್ರೋಲ್ ಹಾಕಿ ಚೆಕ್ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಇದರಲ್ಲಿರೋ ಪೆಟ್ರೋಲ್ ಎಲ್ಲ ನಿಲ್ ಮಾಡ್ಬೇಕು ನಾವು. ಪೆಟ್ರೋಲ್ ಎಲ್ಲ ಈಗ ಪೈಪ್ ನ ಸಹಾಯದಿಂದ ಎಲ್ಲ ತೆಗೆದ್ಬಿಡೋಣ. ಫಸ್ಟ್ ಖಾಲಿ ಮಾಡ್ಕೊಳ್ಳೋಣ ಟ್ಯಾಂಕ್ ನಾವು. ಎಲ್ಲ ಖಾಲಿ ಮಾಡ್ಬೇಕಲ್ಲ. ಹೌದು, ಬಾಯಾಗ ಹಾಕೊಂಡು ಕುಡಿ ಸ್ವಲ್ಪ ಪೆಟ್ರೋಲ್. ಕುಡಿಸ್ತೀನಿ ನೀವು. ಹ ಅದೇ ಬಾರಪ್ಪ, ಸ್ವಲ್ಪ ಹೆಲ್ಪ್ ಮಾಡು. ಮಜಾ ಸ್ವಲ್ಪ ಹೌದು ಮಜಾ. ತಡಿ ಇದ್ರಲ್ಲಿದೆ ಒಂದ್ ಸ್ವಲ್ಪ ಪೆಟ್ರೋಲ್. ಇಲ್ಲ ಬಂದಿಲ್ಲ, ಇಳಿ. ಬರ್ತಿಲ್ಲ ಕೊಡು. ಇಳಿಯೋ. ಇವನ್ ಬಾಯಲ್ಲೂ ಪೆಟ್ರೋಲ್ ಹೋಗ್ಬಿಡುತ್ತೆ. ಎಲ್ಲ ಖಾಲಿ ಆಗಿದೆ ಅನ್ಸುತ್ತೆ. ನೋಡೋಣ ತಡೀದು. ಎಲ್ಲ ಉಪ್ಪೆ ಬಿಡ್ಬಿಟ್ಟೆ. ಎಲ್ಲ ಖಾಲಿ ಆಗಿದೆ. ಸ್ವಲ್ಪ ಇರುತ್ತೆ ಪೈಪ್ ನಲ್ಲಿ, ಸ್ವಲ್ಪ ಇರುತ್ತೆ ಪೆಟ್ರೋಲ್. ಅದನ್ನ ಖಾಲಿ ಮಾಡೋಣ. ಒಂದ್ ರೌಂಡ್ ಹೋಗಿ ಬರ್ತೀನಿ. ಎಲ್ಲ ಖಾಲಿ ಸ್ಟಾರ್ಟ್ ಆಗ್ತಿದೆ, ಖಾಲಿ ಮಾಡ್ಕೊಂಡು ಬರ್ತೀನಿ ಮಾತ್ರ. ಈಗ ಇದ್ರಲ್ಲಿ ಪೆಟ್ರೋಲ್ ಫುಲ್ ಡ್ರೈ ಆಗಿದೆ. ನೋಡೋಣ ಸ್ಟಾರ್ಟ್ ಆಗುತ್ತಾ ಇಲ್ಲ. ಇಲ್ಲ, ಎಲ್ಲ ಫುಲ್ ಡ್ರೈ ಆಗಿದೆ ಇದರಲ್ಲಿ. ಈಗ ಇದರಲ್ಲಿ ಫಸ್ಟ್ HP ಪೆಟ್ರೋಲ್ ಹಾಕಿ ನೋಡೋಣ ಬನ್ನಿ. ಈಗ ಇದರಲ್ಲಿ 200 ml HP ಪೆಟ್ರೋಲ್ ಹಾಕೋಣ ಬನ್ನಿ. ನೋಡಿ ಎಕ್ಸಾಕ್ಟಾಗಿ 200 ml ಹಾಕಿದ್ದೀವಿ ಇದರಲ್ಲಿ. ಈಗ ಇದನ್ನು ಟ್ಯಾಂಕ್ ಒಳಗೆ ಹಾಕೋಣ ಬನ್ನಿ. ನೋಡಿ ಈಗ ಪೆಟ್ರೋಲ್ ಎಲ್ಲ ಹಾಕಿದ್ದೀವಿ. ಗಾಡಿ ಸ್ಟಾರ್ಟ್ ಮಾಡಿ ನೋಡೋಣ. ನಿಮಗೆ ರೀಡಿಂಗ್ ತೋರಿಸ್ತೀನಿ ನೋಡಿ. 3245.1 ನೋಡಿ ಈಗ ಆನ್ ಆಗಿದೆ ಗಾಡಿ. ಬನ್ನಿ ನೋಡೋಣ ಎಷ್ಟು ದೂರ ಹೋಗುತ್ತೋ ಇದು. ಈಗ ನಮ್ಮ ಫ್ರೆಂಡ್ಸ್ ಅಲ್ಲಿ ಕಾಯ್ತಾ ಇದ್ದಾರೆ. ಅದರಲ್ಲಿ ಒಬ್ಬರನ್ನ ಹಿಂದ್ಗಡೆ ಕುಂದಿರ್ಸ್ಕೊಳ್ಳೋಣ. ಈಗ ಈಗ ನಮ್ಮ ಗಾಡೀಲಿ ಪೆಟ್ರೋಲ್ ಖಾಲಿ ಆಗಿದೆ ಕಂಪ್ಲೀಟ್ ಆಗಿ. ಸ್ಟಾರ್ಟ್ ಮಾಡ್ತಿದ್ದೀನಿ, ಸ್ಟಾರ್ಟ್ ಆಗ್ತಾ ಇಲ್ಲ. ಈಗ ಇದು ಎಷ್ಟು ಕೊಟ್ಟಿರುತ್ತೆ ನೋಡೋಣ ಬನ್ನಿ. 246.1 ಯಾರೋ ಬಂಕಿನ ಪೆಟ್ರೋಲು 200 ml ಹಾಕೋಣ ನೋಡಿ. ಎಕ್ಸಾಕ್ಟ್ 200 ml ಹಾಕಿದ್ದೀವಿ. ಈಗ ಗಾಡಿ ಸ್ಟಾರ್ಟ್ ಆಗಿದೆ, ಬನ್ನಿ ಹೋಗೋಣ.
ಈಗ ಪೆಟ್ರೋಲ್ ಎಲ್ಲ ನಿಲ್ಲಾಗಿದೆ. ಈಗ ರೀಡಿಂಗ್ ಎಷ್ಟು ಬಂದಿದೆ ನೋಡೋಣ. ನೋಡ್ತಾ ಇದ್ದೀರಾ 32470 ಬಂದಿದೆ. ಈಗ ಇಂಡಿಯನ್ ಆಯಿಲ್ ಪೆಟ್ರೋಲ್ ಹಾಕಿದ್ದೀವಿ, ಬನ್ನಿ ನೋಡೋಣ. ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಯ್ತು, ಬನ್ನಿ ನೋಡೋಣ ಇದೆಷ್ಟು ಕೊಡುತ್ತೆ. ಸರ್ ನೋಡಿದ್ರಲ್ಲ ಫ್ರೆಂಡ್ಸ್, ಸ್ಟಾರ್ಟ್ ಆಗ್ತಿಲ್ಲ. ಈಗ ನೋಡಿ ಪೂರ್ತಿ ಡೆಡ್ ಆಗಿದೆ ಪೆಟ್ರೋಲು. ಈಗ ನೋಡಿ ಇಷ್ಟು ಬಂದಿದೆ. ಇಲ್ಲಿ ಬರ್ರಿ ರೀಡಿಂಗ್ ತೋರಿಸ್ತೀನಿ ಬರ್ರಿ. ನೋಡಿ ರೀಡಿಂಗು 32479, 32,047.9. ನೋಡಿ ಈಗ ನೆಕ್ಸ್ಟ್ ಪೆಟ್ರೋಲ್ ಹಾಕೋಣ. ಇವಾಗ ಲಾಸ್ಟ್ ಭಾರತ್ ಪೆಟ್ರೋಲಿಯಂ ಹಾಕೋಣ 200 ml. ಪೆಟ್ರೋಲ್ ಖಾಲಿ ಆಗಿದೆ. ಇವಾಗ ಇದರಲ್ಲಿ ಇನ್ನೊಂದ್ಸರಿ ಚೆಕ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ಇಲ್ಲ, ಫುಲ್ ಇಲ್ಲ ಆಗಿಬಿಟ್ಟಿದೆ. 32490. ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲ ಮೈಲೇಜ್ ಚೆಕ್ ಮಾಡಿದ್ವಿ. ಇವಾಗ ಎಷ್ಟೆಷ್ಟು ಮೈಲೇಜ್ ಬಂದಿದೆ ಅಂತ ಈಗ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ. ಇದು ಇಂಡಿಯನ್ ಆಯಿಲ್, ಇದು HP, ಇದು ನಯಾರಾ ಮತ್ತೆ ಭಾರತ್ ಪೆಟ್ರೋಲಿಯಂ ಎಂದು ಇಲ್ಲಿ ಕಾಣಿಸ್ತಾ ಇರುತ್ತೆ ನಿಮ್ಗೆ. ನೋಡಿ, ಒಂದೇ ರೋಡಲ್ಲಿ ಬರ್ತಾನು ಒಂದೇ ರೂಟು, ಹೋಗ್ತಾನು ಒಂದೇ ರೂಟಲ್ಲಿ ಮಾಡಿದೀವಿ. ನಿಮಗೆ ಏನಾದ್ರು ಡೌಟ್ ಇದ್ರೆ ಕೇಳಿ ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ಓಕೆ, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.